ಇಲ್ಲ ಕೆರೆ ಮಾಡ್ತಾವ್ರೆ, ಹೂಳೆಲ್ಲ ತೆಗ್ದು ಆಳ ಮಾಡ್ತಾವ್ರೆ. ಇಷ್ಟು ನಿಂತೈತೆ ನೀರು ಇವಾಗ, ಮಳೆ ನೀರು. ಬೇಕು ಒಂದ್ 5-6 ವರ್ಷ ಅದು ಕಂಪ್ಲೀಟ್ ಆಗಿ ಇದಾಗಕ್ಕೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಣ್ಮನು. ಇವತ್ತು ಆಸ್ ಯೂಶುವಲ್ ಅದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಅಕ್ಕನ ಕರ್ಕೊಂಡು ಫಾಲೋ ಅಪ್ ಚೆಕಪ್ಪಿಗೆ. ಇವತ್ತೇನಿಲ್ಲ, ಜಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಫಾಲೋ ಅಪ್ ಸಜೆಷನ್ ತಗೊಂಡು ಬರೋದಷ್ಟೇನೆ. ಬಟ್ ಇಷ್ಟಕ್ಕೇನೆ ಹೋಗೋದು ಗೊತ್ತಲ್ಲ, ಅಷ್ಟು ದೂರ ಹೋಗ್ಬೇಕು, ಹೋಗಕ್ಕೆ 1-2 hours. ಅಲ್ಲಿ ಪೇಷಂಟ್ಸ್ ಅಂತೂ ಸಿಕ್ಕಾಬಿಟ್ಟೆ ಇರ್ತಾರೆ. ಇವಾಗ ಇನ್ನೂ ಜಾಸ್ತಿ ಆಗೋಗೋರಲ್ವೇನಕ್ಕೆ. ಲಾಸ್ಟ್ ಟೈಮ್ ನಾವು ಹೋದಾಗ್ಲೇ ಅಷ್ಟೊಂದು ಜಾಸ್ತಿ ಆಗಿದ್ರು. ವೀಕೆಂಡ್ ಅಲ್ವಾ, ಹಾಗಾಗಿ ಇನ್ನೂ ಜಾಸ್ತಿ ಇರ್ತಾರೆ. ವೆಯ್ಟಿಂಗ್ ಪೀರಿಯಡ್ಡೇ ಅಲ್ಲಿ ತಲೆನೋವು. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಹಾಸ್ಪಿಟ್ಲು ಅಂತ ಹೋದಾಗ ಎಲ್ಲ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ವೆಯ್ಟ್ ಮಾಡಲೇಬೇಕು. ಬೇಕಲ್ಲ, ಟ್ರೀಟ್ಮೆಂಟ್ ಬೇಕಂದ್ರೆ ವೆಯ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಇವತ್ತು ಇಡೀ ದಿನ ಹಾಸ್ಪಿಟ್ಲೇ ಆಗತ್ತೆ ನಮಗೆ. ಬೇಗನೆ ಹೊರಟಿದ್ದೀವಿ. ಇವಾಗ ಒಂದು 8:45-9 ಗಂಟೆ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ. ಅಲ್ಲಿ ಫಸ್ಟ್ ಇನ್ ಫಸ್ಟ್ ಕಮ್ ಸರ್ವಿಸು. ಇಷ್ಟೊತ್ತಾಯ್ತು ನೋಡಿ, ರೀಚ್ ಆಗಿದ್ದು 10:30 ಹಾಗೆ ಹೋಯ್ತು ಅನ್ಕೊಂಡಂಗೆ, ಆಸ್ ಎಕ್ಸ್ಪೆಕ್ಟೆಡ್. ತುಂಬಾ ಏನ್ ಟ್ರಾಫಿಕ್ ಇರ್ಲಿಲ್ಲ. ಅಂದ್ರೆ ಈ ಟ್ರಾಫಿಕ್ ಎಲ್ಲ ನಾರ್ಮಲ್ ಈ ರೋಡಲ್ಲಿ. ನಮ್ಮ ಕಡೆಗೆಲ್ಲ ಇದು ತುಂಬಾ ಟ್ರಾಫಿಕ್. ಸೊ ಬಂದ್ವಿ ಇವಾಗ. ಅಲ್ಲಿ ಹೋಗಿ ನಮ್ಮ ಅಪ್ಪ ಆಲ್ರೆಡಿ ಫೈಲ್ ಮಾಡಿಸಿದಾರಂತೆ, ಅಂದ್ರೆ ಟೋಕನ್ ತಗೊಂಡಿದಾರಂತೆ. ಇವಾಗ ಡೈರೆಕ್ಟ್ ನಾನು ಮನು ಇಬ್ರು ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ. ಅಪ್ಪ ಅಕ್ಕ ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ. ಹಾಸ್ಪಿಟ್ಲಿಗೆ ರೀಚ್ ಆಗಿದ್ದು, ಅದು ಹೋಟ್ಲಿಗೆ ಬಂದಿದ್ದೆ ತಿಂಡಿ ತಿನ್ನೋಕ್ಕೆ. 2 ಮಸಾಲೆ ಆರ್ಡರ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಮಸಾಲೆ ಮಾಡ್ತಾವ್ರೆ. ಸೊ ಈಗ ಇಬ್ಬರು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಮಂಜು ಅವರ ಅಪ್ಪ ಮತ್ತು ಅಕ್ಕ ಆಲ್ರೆಡಿ ತಿಂತಾವ್ರೆ. I copped that crib and bought 2 chains and then I hid the rest. And it's okay to do your thing but just don't do the most. I put my ಕಾಫಿ ಕುಡ್ದಾಯ್ತು, ಇವಾಗ ಹೊರಟಿದೆ. ಅಲ್ಲೋದ್ರೂ ಕಾಯ್ಕೊಂಡು ಕೂತ್ಕೊಳ್ಳೋದೆ. ಬಟ್ ಬೇಗ ಆಗ್ಬೋದು. ಇವತ್ತು 12th ಅಂತೆ ನಂಬರು. ಒಂದು 3 hours ಆಗುತ್ತೆ, ನೋಡೋಣ. ಕೂತು ನಿದ್ದೆ ಬರ್ತಾ ಇದೆ. ಕುಡಿಸಿ ಒಂದು ರೌಂಡ್ ನಿದ್ದೆನೂ ಮಾಡ್ಕೊಂಡಾಯ್ತು. ಹೆವಿ ಕ್ರೌಡ್ ಇದೆ, ಈ ಲೆವೆಲ್ಗೆ ಕ್ರೌಡ್ ಇದೆ. ಈ ಕ್ರೌಡ್ ಎಲ್ಲ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ 10 ಗಂಟೆ ಆಗುತ್ತೆ. ಎವ್ರಿ ಡೇ ಇದೇ ಸ್ಟೋರಿ. ನಮ್ಮದು ಆಗ್ಬೋದು ಒಂದು 4 ಗಂಟೆ. ಕೂತು ಸಾಕಾಯಿತು. ಕೂತ್ಕೊಂಡೆ ಅರ್ಧ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗ್ಬಿಡ್ತು. ಅದಕ್ಕೆ ಹೊರಗಡೆ ಎದ್ದು ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಿ ತುಂಬ ಕ್ರೌಡ್ ಇದೆ ಅಲ್ಲ, ಹಾಕೊಳ್ಳೋಕ್ಕೂ ಜಾಗ ಇಲ್ಲ. ಮನು ಎಲ್ಲಿದ್ದಾರೆ ಅಂದ್ಕೊಂಡು ಹುಡಿಕೊಂಡು ಬಂದರೆ ಎಲ್ಲಿದ್ದಾರೆ ಗೊತ್ತಾ, ನೋಡಿ ಕಾಣಿಸಲ್ಲ ಒಳಗಡೆಗೆ. ಲಾಕ್ ಮಾಡಿಕೊಂಡು ಒಳಗಡೆ ಮಲ್ಕೊಂಡವ್ರೆ. ಕಾಣಿಸಲ್ಲ ಯಾವ ಕಡೆಯಿಂದ ಹೋಗೋದಕ್ಕೂ. ಲಾಕ್ ಮಾಡ್ಕೊಂಡವ್ರೆ. ಈಗ ಎದ್ದೇಳ್ಸರೆ ಪಾಪ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ. ಮಲ್ಕೊಬಿಟ್ಟಿದ್ದಾರೆ ಅವರು, ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗ ನಾನು ಒಳಗಡೆ ಹೋಗಿ ಎಲ್ಲರೂ ಒಂದು ಸೀಟ್ ಹುಡ್ಕೊಂಡು ಕೂತ್ಕೊಂಡು ಕ್ವಿಕ್ಕಾಗಿ ಒಂದು ನ್ಯಾಪ್ ತಗೊಂತೀನಿ. ಆಗ್ತಾ ಇಲ್ಲ, ನನಗೂ ಫುಲ್ ತೂಕುಡ್ಕೆ ಬರ್ತಾ ಇದೆ. ರಾತ್ರಿ ನಾವು ಮಲಗಿದ್ದು ಲೇಟ್ ಆಯ್ತು. ಆ್ಯಕ್ಚುಲಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೂ ಬೇಗ ಎದ್ದು 6:30ಗೆಲ್ಲ ಎದ್ದು, ಅದು ಸರಿಯಾಗಿ ನಿದ್ದೆ ಆಗಿಲ್ವಲ್ಲ, ಹಂಗಾಗಿ ಫುಲ್ ನಿದ್ದೆ ಬರ್ತಾ ಇದೆ. ಇವಾಗ ಬಂದ್ರು ನೋಡಿ, ನಿದ್ದೆ ಹೊಡ್ಕೊಂಡು ಬಂದಿದೆ. ನಾನು ಅಲ್ಲಿಗೆ ಹುಡ್ಕೊಂಡು ಮಲಗ್ಬಿಟ್ಟಿದೆ. ನೀನು ಮತ್ತೆ ಇನ್ನು ಪುನಃ ಮಾತಾಡ್ಸಿದ್ರೆ ಡಿಸ್ಟರ್ಬ್ ಆಗುತ್ತೆ, ಬೇಡ ಅನ್ಕೊಂಡು ಲೈಟಾಗಿ ಬಿಸಿಲು ಹೊಡಿತಾ ಇತ್ತು ರೈಟಲ್ಲಿ. ಇನ್ನು ಎದ್ದೇಳ್ಸಿದ್ರೆ ಅದು ನಿದ್ದೆ ಹಾಳಾಗತ್ತಲ್ಲ ಅನ್ಕೊಂಡು ಬಂದೆ. ಕೆಳಗಡೆ ಅಲ್ಲಿ ಯಾರು ಮಾತಾಡ್ಸಲ್ಲ, ಹೋಗಿ ಮಲ್ಕೊಬಿಡು. ಆಮೇಲೆ ಯಾರು ಬಂದು ಐವಿಗಿವಿ ಹಾಕ್ಬಿಟ್ಟವ್ರಷ್ಟೇ, ಪೇಷಂಟ್ ಅಂದ್ಕೊಂಡು. ಆಚೆ ಬಂದಾಗ ಟೈಮು 6:30 ಆಗೋಯ್ತು. ನನ್ನ ಮೊಬೈಲ್ ಫುಲ್ ಸತ್ತೇ ಹೋಯ್ತು. ಬೆಳಗ್ಗೆಯಿಂದ ಕುತ್ಕೊಂಡು ಕೆಂಕಿ ಇದನ್ನು ಯಾವುದೂ ಒಂದು ಲೆಟರು ಬಿಟ್ಟಿಲ್ಲ ಅಂತ ಕುತ್ಕೊಂಡು ಓದಿದ್ದೀವಿ. ನೆನ್ನೆ ಹಾಸ್ಪಿಟ್ಲಿಂದ ಬಂದಿದೆ ಸರಿ, ಫುಲ್ಲು ಟಯರ್ಡ್ ಆಗೋಗ್ಬಿಡ್ತು. ರಾತ್ರಿ 10:45 ಮನೆ ರೀಚ್ ಆದ್ವಿ. ಅಲ್ಲೆಲ್ಲೂ ಊಟನೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದು ಸಾಂಬಾರಿತ್ತು, ಎನಿವೇಸ್ ಮೊನ್ನೆದು ಮಟನ್ ಸಾಂಬಾರು. ಅದಕ್ಕೆ ರೈಸ್ ಇಟ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ನಾವು ಹೆಚ್ಚು ಕಮ್ಮಿ 11:30 ಊಟ ಮಾಡ್ಕೊಂಡು ಮಲ್ಕೊಂಡಿದ್ದೆಲ್ಲ 12:15 ಆಗೇ ಹೋಯ್ತು. ಇವಾಗ ಅಪ್ಪ ಅಕ್ಕ ಹೊರಟ್ರು ಊರಿಗೆ. ಇವಾಗ ಊರಿಗೆ ಹೋಗ್ತಾ ಇಲ್ಲ, ಇಲ್ಲಿಂದ ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ಮನೆಯಲ್ಲಿ ಸಂಜೆ ತನಕ ಇದ್ದು ಸಂಜೆ ಮೇಲೆ ಊರಿಗೆ ಓಡ್ತಾರೆ. ಸೊ ಇವಾಗ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅವರು ಗೊರಗುಂಟೆಪಾಳ್ಯ ಹೋಗ್ಬೇಕಾಗತ್ತೆ. ಗೊರಗುಂಟೆಪಾಳ್ಯಕ್ಕೆ ಹೋಗೋದಕ್ಕೆ ಅವ್ರಿಗೆ ರೋಡ್ ಗೊತ್ತಾಗಲ್ಲ, ಹಂಗಾಗಿ ನಾನೇ ಗಾಡಿಲಿ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರೋಣ ಅಂತ. ಮನು ಈಗ ಜಸ್ಟ್ ಇದ್ರು. ಗೊರಗುಂಟೆಪಾಳ್ಯ ರೂಟ್ ಹೇಳಿದ್ರೆ
ನೋಡಿದ್ರೆ ಅವರಿಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಮ್ಯಾಪ್ ಅಷ್ಟು ಅವ್ರಿಗೆ ಅಭ್ಯಾಸ ಇಲ್ವಲ್ಲ ನೋಡಿ. ನಾನು ಗೊರಗುಂಟೆಪಾಳ್ಯ ಬಿಟ್ರೆ ಅಲ್ಲಿಂದ ಹೋಗೋದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ಬೈ ಬಾಯ್ 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 ಬಾಯ್. ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ನೋಡಿ ಎಲ್ಲಿಗೆ ಬಂದಿದ್ದೀನಿ ನಾನು. ವಿಭಾಗ್ ಬಂದ್ಬಿಟ್ಟಿದ್ದೀನಿ. ನ್ಯೂ ಬಿ ಎಲ್ ಸರ್ಕಲ್ಗೆ ಡ್ರಾಪ್ ಮಾಡೋಣ ಅಂತಂದ್ರೆ ಅಲ್ಲಿಂದ ಇಲ್ಲ ನೆಕ್ಸ್ಟ್ ಗೊರಗುಂಟೆಪಾಳ್ಯ ಅಂತ ಆಯ್ತು, ಇಲ್ಲ ನೆಕ್ಸ್ಟ್ ಇಲ್ಲಿ ಕುಮ್ಮನಹಳ್ಳಿ ಹತ್ರ ಫ್ಲೈಓವರ್ ಗೊತ್ತಾಗಲ್ಲ, ನಾಗುಬಾಯಿ ಫ್ಲೈಓವರ್ ಗೊತ್ತಾಗಲ್ಲ ಅನ್ಕೊಂಡು ಅಲ್ಲಿಗೆ ಅನ್ಕೊಂಡು ಬಂದು ಇನ್ನೇನು ಅಷ್ಟು ದೂರ ಬಂದ್ಮೇಲೆ ಇನ್ನೇನು ಮನೆಗೆ ಬರೋದು ಇನ್ನೊಂದು ಅಂದ್ರೆ ಇನ್ನೊಂದು 5-6 ಕಿಲೋಮೀಟ್ರ್ ಅಂದ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೀನಿ. ಹಂಗೆ ಊರು ತಗೊಬಂದು ಈಗ ನೆಕ್ಸ್ಟ್ ಊರಿಗೆ ಡ್ರಾಪ್ ಮಾಡಬೇಕು ಅನ್ಸೋದು. ಹುಡುಗರಿಗೆ ಗೊತ್ತಿಲ್ಲ ಬರ್ತಾ ಇರೋದು ಸರ್ಪ್ರೈಸ್. ಇವಾಗ ನೋಡಿ ಹೆಂಗಿರತ್ತೆ ಎಕ್ಸ್ಪ್ರೆಷನ್ಸು ಅಂದರೆ. ಹೆಂಗ್ ಗೊತ್ತಾಯ್ತು? ಗುಡ್ ಮಾರ್ನಿಂಗ್. ನೋಡಿ ಡ್ರೈವರ್ ಅಲ್ಲಿಂದ ಕರ್ಕೊಂಡು ಬಂದಿದ್ದಾಯ್ತು ಅಸಿಸ್ಟೆಂಟ್. ಅಲ್ಲ ಬಾಡಿ ಗಾರ್ಡ್ ಮುಂದೆ ಬಂದ್ರು, ಹಿಂದೆಗಡೆ VIP ಗಳು ಬಂದ್ರು. ನಾನು ಮನು ಅಲ್ಲ, ಇನ್ನೇ ನಾನು ಅಲ್ಲಿ ನ್ಯೂ ಬೆಲ್ಲಿಗೆ ಡ್ರಾಪ್ ಮಾಡೋಣ ಅನ್ಕೊಂಡು ಬಂದೆ. ಅಲ್ಲಿ ಗೊತ್ತಾಗಲ್ಲ ಕಣವ ನೆಕ್ಸ್ಟ್ ಗೊರಗುಂಟೆಪಾಳ್ಯ ಅಂತು. ಮೇನ್ ರೋಡ್ ಓಡಿಸ್ದ ಈ ಬೆಳಗ್ಗೆ ಯಾವ ಟ್ರಾಫಿಕ್. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅವರಿಗೆ ಇದು ನನ್ನ ಅಕ್ಕನ ಮನೆ. ನನಗೆ 2 ಅಕ್ಕಂದಿರು, ಇವರು ದೊಡ್ಡವರು, ಅವರು ಚಿಕ್ಕವರು, ನಾವು ತುಂಬಾ ಚಿಕ್ಕವರು. ಕಿಶ್ಲೆ ರೆಡಿ ಆಯ್ತಾ ಇದೆಯಾ ಅಂದ್ರು ಅಮ್ಮ. ಹಂಗಿರುವ ಹಂಗೆ ಹೋಗುವ ತಾತಂಗೆ ಕುಣ್ಕೊಂಡು ಬೆಳಗ್ಗೆ ಬೈಸ್ಕೊತಾವಳೆ. ಅವ್ರ ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಆಯ್ತಾವಳೆ. ಅವಳು ಮೇಲ್ಗಡೆ ಅನ್ಕೊಂಡ್ರೆ ಸ್ಟೈಲಾಗಿ ಮುಖಕ್ಕೆ ನೀರು ಹಾಕೊಂಡು ಕೆಳಗಡೆ ಬಂದವಳೆ. ಲೇಟ್ ಆಯ್ತು ಡ್ಯಾನ್ಸ್ ಕ್ಲಾಸಿಗೆ ಅವಳಿಗೆ ಪಾಪ, ಅದಕ್ಕೆ ಬೈಸ್ಕೊಂತ ಅವಳೆ. ಬಾಯ್ ಬತ್ತೀಯಾ? ಬಾಯ್ ಇರ್ಲಿ. ಬಾಯ್ ಕಣೆ. ಇಲ್ಲಿ ಗಾಡೀಲಿ ಹೋಗ್ತಾ ರೋಡ್ ಸೈಡಲ್ಲಿ ಆಂದಿವೆ ತರಕಾರಿ ಮಾರ್ಕೆಟ್ ಥರ ಹಾಕಿದ್ದಾರೆ. ಲಾಟ್ ತರಕಾರಿ, ಅದಕ್ಕೆ ತಗೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಅದೇನು ತರಕಾರಿ ಅಂಗಡಿನ ಮಾರ್ಕೆಟ್ ಗೊತ್ತಿಲ್ಲ, ಒಟ್ನಲ್ಲಿ ದೊಡ್ಡದಾಗಂತೂ ಕಾಣಿಸ್ತೀವಿ. ತರಕಾರಿ ಶಾಪಿಂಗು ಮುಗ್ದೋಗ್ಬಿಡ್ತು ನಂದು. ಅಲ್ಲಿಂದ ಆ ಮೂಲೆಯಿಂದ ಈ ಮೂಲೆಗೆ ಬಂದಂಗೆ ಆಯಿತು 2 ತರಕಾರಿ ತಗೊಂಡು ಹೋಗೋದಕ್ಕೆ. ಮನು ಕಾಯ್ತವ್ರೆ ಪಾಪ. ನಾನು ಬರ್ಬೇಕಾದ್ರೆ ಅವಾಗಿನ್ನೂ ಜಸ್ಟ್ ಎಲ್ಲಿದ್ದು ಸೌಂಡು ಓಡೋಣ ಅಂತೆ ಮಾತಾಡೋದು ಏನು ಕೇಳಿಸ್ತಾ ಇಲ್ಲ. ಈಗ ಜಸ್ಟ್ ಮನೆಗೆ ಬಂದೆ. 10 ಗಂಟೆ ಆಗೋಯ್ತು ಹೋಗಿ ಬರೋ ಅಷ್ಟೊತ್ತಿಗೆ. ಏನಪ್ಪ ಏನು ಮಾಡ್ತಾ ಇದೆ? ಕಾಫಿ ಕುಡ್ದ್ಯಾ? ಅಲ್ಲಿ ಹಾಲು ಇಟ್ಟಿದ್ನಲ್ಲ ಮಾಡ್ಕೊಳ್ಳಿಲ್ವಾ? ಏಕೆ? ಹಾಲು ತಂದೆ ಕುಡಿಲೇ ಇಲ್ವಾ ನಿಜವಾಗ್ಲೂ? ಏನು ಸೋಂಬೇರಿ. ಕಾಫಿನೂ ಮಾಡ್ಕೊಂಡು ಕುಡ್ದಿಲ್ಲ ನೋಡಿ. ಅದನ್ನು ನಾನು ಅಲ್ಲಿಂದನೇ ಯೋಚನೆ ಮಾಡ್ಕೊಂಡು ಬಂದೆ. ಪಾಪ ಇನ್ನೂ ಕಾಫಿ ಕುಡ್ದಿರಲ್ಲ. ನಾವು ಹೋಗ್ಬೇಕಾದ್ರೆ ಆಗ ಜಸ್ಟ್ ಎದ್ರು, ಇನ್ನೂ ಕಣ್ಣೇ ಬಿಟ್ಟಿರ್ಲಿಲ್ಲ, ಅರ್ಧ ಕಣ್ಣು ಬಿಟ್ಕೊಂಡು ಬಂದರು. ಅಪ್ಪ ಸುಸ್ತಾಯಿ. ಬೆಳಗ್ಗೆ ಎದ್ದಂಗೆ ಹೋಗಿದ್ದೀನಿ. ಗೊತ್ತ ಮುಖನೂ ತೊಳೆದಿಲ್ಲ, ತಲೆನೂ ಬಾಚಿಲ್ಲ, ಜಸ್ಟ್ ಒಂದು ಬ್ರಷ್ ಮಾಡ್ಕೊಂಡು ಈ ಜರ್ಕಿನ್ ಸಿಕ್ಕಾಕೊಂಡು ಹೋಗಿದ್ದೆ ಆಯ್ತು. ನಾನು ಇಷ್ಟೇ ದೂರ ಅಲ್ವಾ ಬಿಟ್ಬಿಟ್ಟು ಬರೋಣ ಅನ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೇಜ್ ಅನ್ಕೊಂಡು ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಅನ್ಕೊಂಡು ಕೊನೆಗೆ ಮನೆ ಡೆಸ್ಟಿನೇಷನ್ಗೆ ಹೋಗಿದ್ದಾಯ್ತು. 10 ಗಂಟೆಗೆ ಬಂದು 2 ರೌಂಡ್ ಕಾಫಿ ಕುಡಿದ್ಬಿಟ್ಟು ಕೂತ್ಕೊಂಡಿರೋಳು ಏನಕ್ಕೋ ಯಾವುದಕ್ಕೂ ಮೂಡಿಲ್ಲ. ಇದೊಂದು ನನಗೆ ಎವ್ರಿ ಟೈಮ್ ಆಗತ್ತೆ. ನಮ್ಮ ಮನೆಯಿಂದ ಯಾರಾದರೂ ಬಂದು ಹೋದ್ರೆ ಆ ಇಡೀ ದಿನ ನನಗೆ ಒಂಥರ ಏನಕ್ಕೂ ಮೂಡೇ ಇರಲ್ಲ. ಹೋಮ್ ಸಿಕ್ನೆಸ್. ಅದು ನಾವೆಷ್ಟೇ ದೊಡ್ಡವರಾಗಿ ಏನಂತಾರೆ ಲೈಫಲ್ಲಿ ಮುಂದೆ ಬಂದ್ರೂ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ಳೋದು ಮಾತ್ರ ತಪ್ಪಲ್ಲ ಅಲ್ಲ. ನಾನಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತೀನಿ ನಮ್ಮ ಅಪ್ಪ ಅಮ್ಮ ಅಕ್ಕನ. ಏನಪ್ಪಾ ಊಟ ಮಾಡೋಣ ಹೆಂಗೆ? ಏನ್ ಗೊತ್ತಾ, ನಮ್ಮ ಮನೆಯಿಂದ ಬಂದೋದಾಗ ಈ ತರ ಏನಾದ್ರು ಬೇಜಾರಲ್ಲಿ ಇರ್ತೀನಲ್ಲ, ಹೋಮ್ ಸಿಕ್ನೆಸ್ ಅಲ್ಲಿ ನಮ್ಮ ಯಜಮಾನ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತೀನಿ. ಹೌದು ಅಂತೀಯಲ್ಲ ಮನು. ಏನು ತಲೆ ಕೆಡಿಸ್ಕೊಂಡ್ರೆ ಏನು ನೀನೇ ತಲೆ ಬಂಚ್ಕೋಬೇಕು. ಗಂಡ ನೋಡಿ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in